ಚಂದನ ಕ್ರಿಯೇಷನ್ಸ್ ಹೊಲತಾಳು ಅರ್ಪಿಸುವ ಸಿದ್ಧಗಿರಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಆತ್ಮೀಯರೇ, ತುಮಕೂರಿನ ವಿಶೇಷವಾದಂತಹ ದಸರಾ ಕಾರ್ಯಕ್ರಮವನ್ನು ತಮ್ಮ ಮುಂದೆ ಬಿತ್ತರಿಸಲು ಪ್ರಯತ್ನಿಸುತ್ತಿದ್ದೇವೆ. ತಾವೆಲ್ಲರೂ ಕೂಡ ಈ ವಿಡಿಯೋ ಇಷ್ಟವಾದಲ್ಲಿ ಬೆಲ್ ಬಟನ್ ಒತ್ತುವುದರ ಮೂಲಕ ಪ್ರೋತ್ಸಾಹಿಸಿ. ಪ್ರತಿ ವರ್ಷದಂತೆ ಈ ಸಾರಿಯೂ ಕೂಡ ತುಮಕೂರು ನಗರದಲ್ಲಿ ವಿಶೇಷವಾಗಿ ತುಮಕೂರು ದಸರಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮವನ್ನು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಗೃಹ ಸಚಿವರು ಆದ ಮಾನ್ಯ ಜಿ ಪರಮೇಶ್ವರ್ ಅವರ ಅಧ್ಯಕ್ಷತೆಯಲ್ಲಿ ದಸರಾ ಸಾಂಸ್ಕೃತಿಕ ಸಮಿತಿಯನ್ನು ರಚಿಸಲಾಯಿತು. ಈ ಸಮಿತಿಯ ವತಿಯಿಂದ ದಸರಾ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ನಡೆಸಿಕೊಂಡು ಬರಲಾಗುತ್ತಿದೆ. ಆತ್ಮೀಯರೇ, ನಾವಿಂದು ತುಮಕೂರಿನ ಬೆಂಗಳೂರು ಗೇಟ್ ಕಡೆಯಿಂದ ತುಮಕೂರಿನ ಒಳಭಾಗಕ್ಕೆ ಹೋಗುತ್ತಿದ್ದೇವೆ. ಈಗ ನೀವು ನೋಡ್ತಾ ಇರುವಂಥದ್ದು ತುಮಕೂರು ಬೆಂಗಳೂರು ಗೇಟ್ನಿಂದ ಸ್ವಲ್ಪ ದೂರ ಹೋದಾಗ ಸಿಗುವಂಥದ್ದು SIT ಮುಂಭಾಗ. SITಯ ವಿಶೇಷತೆಯ ತಮಗೆ ಗೊತ್ತಿದೆ, ಸಿದ್ಧಗಂಗಾ ಕಾಲೇಜು. ಅದರ ವಿಹಂಗಮ ನೋಟವನ್ನು ನೋಡಿಕೊಂಡು ಮುಂದೆ ಹೋಗ್ತಾ ಇದ್ದೇವೆ. ನಮ್ಮ ವಾಹನ ಈಗ SP ಕಚೇರಿಯಿಂದ ಮುಂದೆ ಬೆಂಗಳೂರು ವಿಶ್ವವಿದ್ಯಾಲಯದ ಸಮೀಪ ಹೋಗ್ತಾ ಇದೆ. ಆ ಬೆಂಗಳೂರು ವಿಶ್ವವಿದ್ಯಾಲಯದ ಸಮೀಪ ಹೋಗೋದಕ್ಕೆ ಮುಂಚೆ ಮಹಾಲಕ್ಷ್ಮಿ ಟೆಂಪಲ್, ಶ್ರೀ TGMC ಬ್ಯಾಂಕ್ನ ವತಿಯಿಂದ ನಡೆಸಲಾಗುತ್ತಿರುವಂತಹ ಮಹಾಲಕ್ಷ್ಮಿ ದೇವಸ್ಥಾನದ ಮುಂಭಾಗಕ್ಕೆ ನಾವು ಹೋಗಿದ್ದೇವೆ. ಅಲ್ಲಿ ಪ್ರತಿ ವರ್ಷ ನವರಾತ್ರಿ ಸಂದರ್ಭದಲ್ಲಿ ವಿಶೇಷವಾಗಿ 9 ದಿನಗಳ ಕಾಲ ಕಾರ್ಯಕ್ರಮಗಳನ್ನು ಏರ್ಪಡಿಸುತ್ತಾ ಪೂಜಾ ಕೈಂಕರ್ಯಗಳನ್ನು ಮಾಡುವಂತಹ ಒಂದು ಅದ್ಭುತವಾದಂತಹ ದೇವಸ್ಥಾನವನ್ನು ದರ್ಶನ ಮಾಡಿಕೊಂಡು ಮುಂದೆ ಸಾಗಿದಾಗ ನಮಗೆ ತುಮಕೂರು ವಿಶ್ವವಿದ್ಯಾಲಯದ ಗೇಟ್ ಸಿಗುತ್ತೆ. ಅಲ್ಲಿಂದ ಮುಂದೆ ಹೋದಾಗ ನಮಗೆ ಶಿವಕುಮಾರ ಸ್ವಾಮೀಜಿಯವರ ಸರ್ಕಲ್ ಸಿಗುತ್ತೆ. ಅಲ್ಲಿ ವಿಶೇಷವಾಗಿ ದೀಪಾಲಂಕಾರಗಳನ್ನು ಮಾಡಿದ್ದಾರೆ. ಅಲ್ಲಿಂದ ಮುಂದೆ ನಾವು ಅಮಾನಿಕೆರೆಯ ಕಡೆ ಹೋಗ್ತಾ ಇರೋ ಸಂದರ್ಭದಲ್ಲಿ ಕೋತಿತೋಪು, ಆ ಕೋತಿತೋಪಿನ ಮುಂದೆ ನಾವು ಹಾದು ಹೋಗ್ತಾ ಇರುವಾಗ ನಮಗೆ ಸಿಗುವಂಥದ್ದು ಅದ್ಭುತವಾದಂತಹ ಅಮಾನಿಕೆರೆ. ಆ ಅಮಾನಿಕೆರೆಯ ಅಚ್ಚುಕಟ್ಟಿನಲ್ಲಿ ವಿಶೇಷವಾದಂತಹ ಉದ್ಯಾನವನವನ್ನು ಮಾಡಿದ್ದಾರೆ, ಕಾರಂಜಿಯನ್ನು ಮಾಡಿದ್ದಾರೆ. ಅದೆಲ್ಲವನ್ನೂ ಕೂಡ ಅದ್ಭುತವಾಗಿ ಇದೆ. ಅದನ್ನು ತಾವು ಎಲ್ಲರೂ ಕೂಡ ಗಮನಿಸ್ಬೋದು. ಇನ್ನು ಮುಂದೆ ಹೋದಾಗ ನಮಗೆ ಸಿಗುವಂಥದ್ದು ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ. ತುಮಕೂರಿನ ವಿಶೇಷವಾಗಿರ್ತಕ್ಕಂತಹ ಒಂದು ದೇವಸ್ಥಾನ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ. ಅದನ್ನು ದರ್ಶನ ಮಾಡಿಕೊಂಡು ಮುಂದೆ ಹೋದಾಗ ನಮಗೆ ಸಿಗುವಂಥದ್ದು ಖಾಸಗಿ ಬಸ್ ನಿಲ್ದಾಣ ಮತ್ತು ಸರ್ಕಾರಿ ದೇವರಾಜು ಅರಸ್ ಬಸ್ ನಿಲ್ದಾಣವನ್ನು ದಾಟಿ ಮುಂದೆ ಹೋದಾಗ ನಮಗೆ ಸಿಗುವಂಥದ್ದು ಟೌನ್ ಹಾಲ್ ಸರ್ಕಲ್. ಇಲ್ಲಿ ವಿಶೇಷವಾಗಿ ವಿದ್ಯುತ್ ದೀಪಾಲಂಕಾರಗಳಿಂದ ಕಂಗೊಳಿಸುವಂತೆ ಅಲಂಕಾರ ಮಾಡಲಾಗಿದೆ. ಅಷ್ಟೇ ಅಲ್ಲದೆ ತಾವು ಅಲ್ಲಿಗೆ ಹೋದ ಸಂದರ್ಭದಲ್ಲಿ ಮಳೆ ಬಂದ ಕಾರಣದಿಂದ ಕೆಲವು ಫೋಟೋಗಳನ್ನು ಸರಿಗೆ ಹಾಕೋದಕ್ಕೆ ಸಾಧ್ಯ ಆಗಿಲ್ಲ. ಈ ಹಿನ್ನೆಲೆಯಲ್ಲಿ ಮಳೆ ನಮಗೆ ಸ್ವಲ್ಪ ಅಡಚಣೆ ಉಂಟು ಮಾಡಿತು. ಆದರೂ ಕೂಡ ತಮಗೆ ದೀಪಾಲಂಕಾರಗಳನ್ನು ತೋರಿಸೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನೀವು ಅಂಬಾರಿಯನ್ನು ನೋಡ್ಬೋದು. ಅಂಬಾರಿ ಬಸ್ ಇಡೀ 1 ವಾರಗಳ ಕಾಲ ಅಂಬಾರಿ ಬಸ್ ತುಮಕೂರಿನ ಮಹಾಜನತೆಯನ್ನು ಕೂರಿಸಿಕೊಂಡು ಪ್ರತಿ ಅರ್ಧ ಗಂಟೆಗೆ ಒಮ್ಮೆ ಇಡೀ ತುಮಕೂರಿನ ಎಲ್ಲ ವಿದ್ಯುತ್ ದೀಪಾಲಂಕಾರಗಳ ದರ್ಶನವನ್ನು ಮಾಡಿಕೊಂಡು ಬರುವಂತಹ ವ್ಯವಸ್ಥೆಯನ್ನು ಜಿಲ್ಲಾಡಳಿತ ಮಾಡಿತ್ತು. ಆ ಬಸ್ಸನ್ನು ತಮಗೆ ಈಗ ತೋರಿಸ್ತಾ ಇದ್ದೇವೆ. ಹಾಗೂ ಟೌನ್ ಹಾಲ್ ಸರ್ಕಲ್ನಲ್ಲಿ ಮಾಡಿರುವಂತಹ ವಿದ್ಯುತ್ ದೀಪಾಲಂಕಾರಗಳನ್ನು ತಾವೆಲ್ಲರೂ ಕೂಡ ಗಮನಿಸ್ತಾ ಹೋಗ್ಬೋದು. ಇದು ತುಮಕೂರು ಟೌನ್ ಹಾಲ್ನ ಮುಂಭಾಗದ ಗೇಟ್, ಮನರಂಜಿಸುವಂತಹ ಒಂದು ವಿದ್ಯುತ್ ದೀಪಾಲಂಕಾರ. ಅದನ್ನು ನೋಡಿಕೊಂಡು ನಾವು ಮುಂದೆ ಹೋದಾಗ ನಮಗೆ ಸಿಗುವಂಥದ್ದು MG ರೋಡ್ ಮತ್ತು ಗಾಯತ್ರಿ ಥಿಯೇಟರ್ಸ್. ಅಲ್ಲಿಂದ ಮುಂದೆ ಹಾದು ಹೋದಾಗ ಸಿಗುವಂಥದ್ದು ನಮಗೆ ಜೂನಿಯರ್ ಕಾಲೇಜ್. ವಿಶಾಲವಾಗಿರ್ತಕ್ಕಂತಹ ಒಂದು ಪ್ರಾಂಗಣವನ್ನು, ಮೈದಾನವನ್ನು ಹೊಂದಿರತಕ್ಕಂತಹ ಒಂದು ಕಾಲೇಜು ಜೂನಿಯರ್ ಕಾಲೇಜ್, ಸರ್ಕಾರಿ ಜೂನಿಯರ್ ಕಾಲೇಜು. ಅಲ್ಲಿಗೆ ಹೋಗುವ ಸಂದರ್ಭದಲ್ಲಿ ನಿಮಗೆ ವಿದ್ಯುತ್ ದೀಪಾಲಂಕಾರದ ಅದ್ಭುತ ದೃಶ್ಯಗಳನ್ನು ತಮ್ಮ ಮುಂದೆ ಇಡೋದಕ್ಕೆ ಪ್ರಯತ್ನ ಪಡ್ತೇವೆ. ಈಗ ನಾವು ಜೂನಿಯರ್ ಕಾಲೇಜಿನ ಮುಂಭಾಗದ ಮೈದಾನದಲ್ಲಿ ಹೋಗ್ತಾ ಇದ್ದೇವೆ. ಅಲ್ಲಿ ಹೋದ ಕೂಡಲೇ ಜಿಲ್ಲಾಡಳಿತದ ವತಿಯಿಂದ ದೇವಿಯ ಒಂದು ಮಂದಿರವನ್ನು ನಿರ್ಮಾಣ ಮಾಡಿದ್ದಾರೆ. ಚಾಮುಂಡೇಶ್ವರಿ ದೇವಿಯನ್ನು ದರ್ಶನ ಮಾಡಿಕೊಳ್ತಾ ಅಲ್ಲಿರುವಂತಹ ಎಲ್ಲ ಅಷ್ಟ ಲಕ್ಷ್ಮಿಯರನ್ನು ದರ್ಶನ ಮಾಡಿಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಹಾಗೆ ಲಘು ಪ್ರಸಾದವನ್ನು ಕೂಡ ವ್ಯವಸ್ಥೆ ಮಾಡಿ ಅದೆಲ್ಲವನ್ನು ಕೂಡ ಸ್ವೀಕರಿಸ್ತಾ ದೇವಿಯ ದರ್ಶನ ಮಾಡ್ತಾ ನಾವು ಮುಂದೆ ಸಾಗ್ತಾ ಇದ್ದೇವೆ.
ತಾವೀಗ ಗಮನಿಸ್ತಾ ಇರುವಂಥದ್ದು ಚಾಮುಂಡೇಶ್ವರಿಯ ಒಂದು ಅದ್ಭುತವಾಗಿರತಕ್ಕಂತಹ ಒಂದು ಮೂರ್ತಿಯನ್ನು ತಾವು ಕಾಣಬಹುದು. ಹಾಗೆಯೇ ತಾತ್ಕಾಲಿಕವಾಗಿ ನಿರ್ಮಿಸಿರುವಂತಹ ಈ ಒಂದು ದೇವಸ್ಥಾನ ಕಣ್ಮನ ಸೆಳೆಯುವಂತಹ ಒಂದು ರೀತಿಯಲ್ಲಿ ಜಿಲ್ಲಾಡಳಿತ ವ್ಯವಸ್ಥೆ ಮಾಡಿದೆ. ತಾವುಗಳು ಇದನ್ನು ಗಮನಿಸಬಹುದು. ಹಾಗೆ ಮುಂದೆ ಆ ಒಂದು ದೇವಿಯ ದರ್ಶನವನ್ನು ಮಾಡಿಕೊಂಡು ಲಘು ಪ್ರಸಾದವನ್ನು ಸ್ವೀಕರಿಸಿದ ನಂತರ ನಾವು ಹೊರಗಡೆ ಬರ್ತಾ ಇದ್ದೇವೆ. ಅಲ್ಲಿ ಫೋಟೋ ಹಾಕ್ಕೊಳ್ಳೋದಕ್ಕೆ ಮಾಡಿದ್ದಾರೆ. ಹಾಗೆಯೇ ನಮ್ಮ ತುಮಕೂರಿನ ಅನೇಕ ಜನತೆ ಐ ಲವ್ ತುಮಕೂರು ಅನ್ನುವಂತಹ ಒಂದು ಬೋರ್ಡ್ ಹತ್ತಿರ ಫೋಟೋ ತೆಗೆಸ್ಕೊಳ್ಳೋದನ್ನು ಕಾಣ್ತೇವೆ. ಮಳೆಯ ಹೆಚ್ಚಾದ ಕಾರಣದಿಂದ ಜನಸಂದಣಿ ಕಡಿಮೆ ಇತ್ತು. ಆದರೂ ಕೂಡ ಕೆಸರು ಗದ್ದೆಯ ಇಂತಾದಂತಹ ಮೈದಾನದಲ್ಲಿ ನಡ್ಕೊಂಡು ಹೋಗ್ತಾ ಇರೋ ಸಂದರ್ಭದಲ್ಲಿ ಸಾಂಸ್ಕೃತಿಕ ವೇದಿಕೆಯಲ್ಲಿ ಅನನ್ಯ ಭಟ್ರವರಿಂದ ಸುಮಧುರವಾಗಿರ್ತಕ್ಕಂತಹ ಗಾಯನ ನಡೀತಾ ಇತ್ತು. ಅದನ್ನು ಕೇಳಿಸ್ಕೊಳ್ತಾ ಮುಂದೆ ನಾವು ಸಾಂಸ್ಕೃತಿಕ ವೇದಿಕೆಗೆ ಕಡೆ ಹೋಗದೆ ನೇರವಾಗಿ ನಾವು ಆಹಾರ ಮೇಳ, ವಸ್ತು ಪ್ರದರ್ಶನ, ವಿವಿಧ ಮಳಿಗೆಗಳ ಕಡೆ ಹೋಗ್ತಾ ಇದ್ದೇವೆ. ತಾವೆಲ್ಲರೂ ಕೂಡ ಇವಾಗ ಗಮನಿಸ್ತಾ ಇದ್ದೀರಿ. ಇದು ಮುಂಬಾಗಿಲು, ಹೆಬ್ಬಾಗಿಲು ಅಂತ ಕರಿತೀವಿ. ಸಾಂಸ್ಕೃತಿಕ ಆಹಾರ ಮೇಳಗಳ ಒಂದು ವಿಶೇಷವಾಗಿರ್ತಕ್ಕಂಥ ಫಲಪುಷ್ಪ ಪ್ರದರ್ಶನವನ್ನು ಜಿಲ್ಲಾಡಳಿತದ ವತಿಯಿಂದ ಏರ್ಪಡಿಸಿರ್ತಕ್ಕಂಥದ್ದು. ಅದರ ಒಳಭಾಗಕ್ಕೆ ನಾವೀಗ ಹೋಗ್ತಾ ಇದ್ದೇವೆ. ತಾವೆಲ್ಲರೂ ಕೂಡ ಈ ಒಂದು ಜನಸಂದಣಿಯನ್ನು ಗಮನಿಸ್ಬೋದು. ಮಳೆಯ ನಡುವೆಯೂ ಕೂಡ ಸಾವಿರಾರು ಜನರ ಸಂದಣಿಯನ್ನು ತಾವು ನೋಡ್ಬೋದು. ಹಾಗೆ ಕೈಬೀಸಿ ಕರೆತಿರುವಂತಹ ಜನರನ್ನು ಕೂಡ ನಾವು ಕಾಣ್ತಾ ಹೋಗ್ಬೋದು. ಈಗ ನಾವು ಆ ಒಂದು ಫಲಪುಷ್ಪ ಪ್ರದರ್ಶನದ ಮಳಿಗೆಗೆ ಹೋಗ್ತಾ ಇದ್ದೇವೆ. ಈ ಒಂದು ಫಲಪುಷ್ಪ ಪ್ರದರ್ಶನದ ಮಳಿಗೆಯ ವಿಶೇಷತೆ ಅಂದರೆ ಹೂವುಗಳಿಂದ ವಿಶೇಷವಾದಂಥ ಅಲಂಕಾರಗಳನ್ನು ಮಾಡಿದ್ದಾರೆ. ತಾವೀಗ ಗಮನಿಸ್ತಕ್ಕಂಥದ್ದು. ಹಾಗೆಯೇ ತುಮಕೂರಿನ ಹೆಸರಾಂತ ಸಿದ್ಧಾರ್ಥ ಕಾಲೇಜಿನ ಒಂದು ಪ್ರತಿಮೆಯನ್ನು ಮಾಡಿದ್ದಾರೆ. ಹಾಗೆಯೇ ರಾಜ್ಯದ ರಾಜಧಾನಿಯ ವಿಧಾನಸೌಧದ ಆಕೃತಿಯನ್ನು ಕೂಡ ಮಾಡಿದ್ದಾರೆ. ಸ್ಪೈಡರ್ ಮ್ಯಾನ್ ನಿರ್ಮಿಸಿದ್ದಾರೆ. ಹಾಗೆಯೇ ಮರಳಿನಲ್ಲಿ ಗಣಪತಿಯನ್ನು ನಿರ್ಮಿಸಿ ತಮ್ಮ ಕಲಾಕೃತಿಯನ್ನು ಜನರಿಗೆ ಮನದಟ್ಟು ಮಾಡುವಂತಹ ಕಲಾ ಪ್ರತಿಭೆಯನ್ನು ನಾವು ನೋಡ್ಕೊಳ್ತಾ ಈಗ ಮುಂದೆ ಹೋಗ್ತಾ ಇದ್ದೇವೆ. ಅದರ ಪಕ್ಕದಲ್ಲಿಯೇ ಸ್ಪೈಡರ್ ಮ್ಯಾನ್ಗಳನ್ನು ಕೂಡ ನಾವು ನೋಡ್ಬೋದು. ಅಲ್ಲಿಂದ ಮುಂದೆ ಸಾಗಿದಾಗ ನಮಗೆ ಸಿಗುವಂಥದ್ದು ಅದ್ಭುತವಾಗಿರ್ತಕ್ಕಂತಹ ಫಲಪುಷ್ಪ ಪ್ರದರ್ಶನಗಳಲ್ಲಿ ವಿಶೇಷವಾಗಿ ಕಾಣುವಂಥದ್ದು ಸ್ನೇಹಿತರು ಕೂಡ ಈ ಒಂದು ಫಲಪುಷ್ಪ ಪ್ರದರ್ಶನಕ್ಕೆ ನೋಡೋದಕ್ಕೆ ಬಂದಿದ್ದರು. ಅವರ ಜೊತೆ ಕೂಡ ನಾವು ಭಾವಚಿತ್ರ ತೆಗೆಸ್ಕೊಳ್ತಾ ಮುಂದೆ ನಾವು ಆಹಾರ ಮೇಳಗಳು, ಚಿಟ್ಟೆಗಳ ಒಂದು ವೈಭವ, ಚಿಟ್ಟೆಗಳಲ್ಲಿ ಅಲಂಕಾರಿಕ ಚಾರ್ಟ್ಗಳನ್ನು, ಅಲಂಕಾರಿಕ ಭಿತ್ತಿಚಿತ್ರಗಳನ್ನು ಹೇಗೆ ತಯಾರು ಮಾಡಿದ್ದಾರೆ ಅನ್ನೋದನ್ನು ನೋಡ್ತಾ ಬಹಳ ಹೆಮ್ಮೆ ಆಯಿತು. ಆ ಚಿಟ್ಟೆಗಳ ಮತ್ತು ದುಂಬಿಗಳ ಆಕೃತಿಗಳಲ್ಲಿ ಬಹಳ ವಿಶೇಷವಾಗಿ ಛಾಯಾಚಿತ್ರಗಳನ್ನು ಮತ್ತು ಹೂವಿನಿಂದಲೂ ಕೂಡ ಚಿಟ್ಟೆಗಳನ್ನು ಮಾಡಿರೋದನ್ನು ನೋಡ್ತಾ ಬಹಳ ಸಂತೋಷ ಆಯಿತು. ಮುಂದೆ ನಾವು ಇನ್ನೊಂದು ಮಳಿಗೆಗೆ ಹೋದಾಗ ಅಲ್ಲಿ ಸಿಗುವಂಥದ್ದು ಬಹಳ ವಿಶೇಷವಾಗಿ ಮತ್ಸ್ಯ ಗ್ಯಾಲರಿ, ವಿವಿಧ ರೀತಿಯ ಮತ್ಸ್ಯಗಳನ್ನು ನಾವು ನೋಡ್ತಾ ಹಾಗೆಯೇ ಆಮೆಯ ಒಂದು ಚಿತ್ರವನ್ನು ಕೂಡ ನೋಡ್ತಾ ಆಮೆಯ ಒಂದು ಚಲನವಲನಗಳನ್ನು ಕೂಡ ಕುತೂಹಲದಿಂದ ವೀಕ್ಷಿಸ್ತಾ ಅನೇಕ ಮತ್ಸ್ಯಗಳನ್ನು ನೋಡ್ತಾ ಖುಷಿ ಪಡ್ತಾ ಮುಂದೆ ಹೋದಾಗ ನಮಗೆ ಸಿಗುವಂಥದ್ದು ಕೃಷಿ ವಸ್ತು ಪ್ರದರ್ಶನ. ಹಾಗೆಯೇ ತುಮಕೂರಿನ ವಿವಿಧ ಕ್ಷೇತ್ರಗಳ ಸಸ್ಯಗಳು ಹಾಗೆ ಅವುಗಳನ್ನು ನೋಡ್ತಾ ಮುಂದೆ ಸಾಗಿದ್ದೇವೆ. ಕೈಮಗ್ಗದ ವಸ್ತುಗಳನ್ನು ನಾವು ಗಮನಿಸ್ತಾ ಮುಂದೆ ಹೋಗಿದ್ದೇವೆ. ಅಲ್ಲಿಂದ ಮುಂದೆ ನಾವು ಹೋದಾಗ ಸಿಗುವಂಥದ್ದು ಶಿಕ್ಷಣ ಇಲಾಖೆಯಿಂದ ಮತ್ತು ಕೃಷಿ ಇಲಾಖೆಯಿಂದ ನಿರ್ಮಿಸಿರುವಂತಹ ಕಲಾಕೃತಿಗಳನ್ನು, ಮಾಡೆಲ್ಗಳನ್ನು ನಾವು ನೋಡ್ತಾ ಮುಂದೊಂದು ದಿನ ಕೇವಲ ಮಾಡೆಲ್ಗಳೇ ಇರ್ತವೇನೋ ಅನ್ನುವಂತಹ ಭಾವನೆ ಎಲ್ರಿಗೂ ಬರುತ್ತೆ. ಈ ಹಿನ್ನೆಲೆಯಲ್ಲಿ ಅದ್ಭುತವಾಗಿರ್ತಕ್ಕಂಥ ಹಸು, ಪ್ರಾಣಿಗಳು, ಕುರಿ, ಮೇಕೆ, ಕೋಳಿ ಮುಂತಾದ ಎಲ್ಲ ಆಕೃತಿಗಳನ್ನು ನೋಡ್ತಾ ತುಂಬ ಉತ್ತಮವಾಗಿ ಒಂದು ಕೃಷಿ ಇಲಾಖೆ ವಸ್ತು ಪ್ರದರ್ಶನವನ್ನು ಏರ್ಪಡಿಸಿದ್ದೆ. ಅಲ್ಲಿಂದ ಮುಂದೆ ಸಾಗಿದಾಗ ನಮಗೆ ಸಿಗುವಂಥದ್ದು ವಿಜ್ಞಾನ ಮತ್ತು ತಂತ್ರಜ್ಞಾನದ ಮಳಿಗೆ. ನಮಗೆ ಅಲ್ಲಿ ವಿಜ್ಞಾನದ ಕೌತುಕಗಳು, HAL ವಿಮಾನ ನಿಲ್ದಾಣದ
ರಚನೆ, ವಿಮಾನಗಳ ತಯಾರಿಕೆ, ಬಿಡಿ ಭಾಗಗಳು ಹಾಗೂ HALನ ಸಾಧನೆಗಳನ್ನು ಕುರಿತು ಅಲ್ಲಿ ಪ್ರದರ್ಶನ ಮಾಡಿದ್ದಾರೆ. ಉತ್ತಮವಾಗಿರ್ತಕ್ಕಂತಹ ಒಂದು ಮಾಹಿತಿಯನ್ನು ಅನೇಕ ವಿದ್ಯಾರ್ಥಿಗಳು ಇರ್ಬೋದು, ಸಂಶೋಧಕರು, ಇತಿಹಾಸಕಾರರು ಈ ಒಂದು ಮಳಿಗೆಯಲ್ಲಿ HALನ ಸಾಧನೆಗಳನ್ನು ಕುರಿತು ಚರ್ಚಿಸ್ತಾ ಇರೋದನ್ನು ನಾವು ಕಾಣ್ತಾ ಹೋಗ್ತೇವೆ. ಮುಂದೆ ಇನ್ನೊಂದು ಮಳಿಗೆಗೆ ಹೋದಾಗ ಅಲ್ಲಿ ನಮಗೆ ಸಿಗುವಂಥದ್ದು ಇಸ್ರೋ ISRO ವತಿಯಿಂದ ಹೇಗೆಲ್ಲ PSLV ಉಡಾವಣೆಗಳನ್ನು ಮಾಡಿದ್ದಾರೆ, ರಾಕೆಟ್ಗಳನ್ನು ಉಡಾವಣೆ ಮಾಡಿದ್ದಾರೆ, ಆ ಉಡಾವಣೆಯ ಹಂತಗಳೇನು, ಮತ್ತು ಮಾದರಿಗಳನ್ನು ಮತ್ತು ಸ್ಲೈಡ್ಸ್ಗಳನ್ನು ಅಲ್ಲಿ ಪ್ರದರ್ಶನ ಮಾಡ್ತಾ ಇದ್ದಾರೆ. ಅದನ್ನೆಲ್ಲ ನೋಡಿದಾಗ ನಿಜವಾಗ್ಲೂ ಕೂಡ ತುಂಬ ಖುಷಿಯಾಯಿತು. ಅಷ್ಟೇ ಅಲ್ಲ, ಚಂದ್ರನ ಬಳಿಗೆ ಹೋಗಿ ಬಂದಂತಹ ಒಂದು ಕೆಲವು ಸನ್ನಿವೇಶಗಳನ್ನು ಕೂಡ ಅಲ್ಲಿ ಪ್ರೊಜೆಕ್ಟರ್ಗಳ ಮೂಲಕ ನಮಗೆ ತೋರಿಸಿದ್ದನ್ನು ಕಂಡಾಗ ನಮಗೆ ತುಂಬ ಸಂತೋಷ ಆಯಿತು. ತಾವೆಲ್ಲರೂ ಕೂಡ ಈಗ ಗಮನಿಸ್ತಾ ಇರ್ಬೋದು. ಇಸ್ರೋದ ಸಾಧನೆಯನ್ನು ಕುರಿತು ಪ್ರದರ್ಶನ ಮಳಿಗೆಯನ್ನು ನೋಡ್ಕೊಳ್ತಾ ಮುಂದೆ ನಾವು ಮಾನವನ ಸಾಧನೆಗಳು, ಆಧುನಿಕ ತಂತ್ರಜ್ಞಾನದಲ್ಲಿ ಚಂದ್ರನ ಮೇಲೆ ಚಂದ್ರನ ಅಂಗಳಕ್ಕೆ ಹೋದಂಥದ್ದನ್ನು ಕೂಡ ನಾವು ಇಲ್ಲಿ ನೋಡ್ತಾ ಮುಂದೆ ಇನ್ನೊಂದು ಮಳಿಗೆಗೆ ಹೋಗ್ತಾ ಇದ್ದೇವೆ. ಅಲ್ಲಿ ವಿಶೇಷವಾಗಿ ತಯಾರು ಮಾಡಿರತಕ್ಕಂಥ ಆಟಿಕೆಗಳಿರ್ಬೋದು, ಯುದ್ಧೋಪಕರಣಗಳಿರ್ಬೋದು, ಹಾಗೆಯೇ ಸಾರಿಗೆ, ಮೆಟ್ರೋ ಮತ್ತು ಮೋನೋ ಇರ್ಬೋದು, ಬುಲೆಟ್ ಟ್ರೈನ್ಗಳ ಬಗ್ಗೆ ಇರ್ಬೋದು, ಅವುಗಳೆಲ್ಲವನ್ನು ಕೂಡ ಮಾಡೆಲ್ಗಳನ್ನು ಇಟ್ಟಿದ್ದಾರೆ. ಅವುಗಳನ್ನ ನೋಡ್ತಾ ತುಂಬ ಸಂತೋಷ ಆಯಿತು. ಆ ಮಾಡೆಲ್ಗಳು ನಿಜವಾಗ್ಲೂ ಕೂಡ ವಿದ್ಯಾರ್ಥಿಗಳಿಗೆ ತುಂಬ ಸಹಕಾರಿಯಾಗಿರ್ತಕ್ಕಂಥವು. ಆ ಮಾಡೆಲ್ಗಳನ್ನ ನೋಡ್ಕೊಂಡು ಮುಂದೆ ಹೋದಾಗ ನಮಗೆ ಸಿಗುವಂಥದ್ದು ತುಮಕೂರಿನ ಒಂದು ಕೈಗಾರಿಕಾ ಪ್ರದೇಶದ ಒಂದು ನಕ್ಷೆ, ಹಾಗೂ ತುಮಕೂರು ಜಿಲ್ಲೆಯಲ್ಲಿ ಇರುವಂತಹ ವಸಂತ ನರಸಾಪುರ ಇರ್ಬೋದು, ಅಥವಾ ನಮ್ಮ ಹಿರಳ್ಳಿ ಕೈಗಾರಿಕಾ ಪ್ರದೇಶ ಇರ್ಬೋದು, ಇವೆಲ್ಲವುಗಳನ್ನು ಸಂಕ್ಷಿಪ್ತವಾಗಿ ಪರಿಚಯಿಸುವಂತಹ ಪ್ರಯತ್ನವನ್ನು ಕೈಗಾರಿಕಾ ಇಲಾಖೆ ಮಾಡಿರೋದನ್ನು ನಾವು ನೋಡ್ತಾ, ನಮ್ಮ ಜಿಲ್ಲೆಯಲ್ಲಿ ಎಷ್ಟು ಮಂದಿ ಕೆಲಸ ಮಾಡ್ತಿದ್ದಾರೆ, ಬೃಹತ್ ಕೈಗಾರಿಕೆಗಳು ಎಷ್ಟಿವೆ ಅನ್ನೋದು ಮಾಹಿತಿಯನ್ನು ಕೂಡ ಅಲ್ಲಿ ಸಿಗುತ್ತೆ. ಇನ್ನು ಮುಂದೆ ಹೋದಾಗ ಅಲ್ಲಿ ಸಿಗುವಂಥದ್ದು ನಮಗೆ ಪರಿಸರ ಅರಣ್ಯ ಇಲಾಖೆಯ ಕೆಲವು ಪರಿಚಯವನ್ನು ಸಿಗುತ್ತೆ. ಹಾಗೆನ್ನು ಮುಂದೆ ಹೋದಾಗ ನಮಗೆ ಸಿಗುವಂಥದ್ದು ಕೆಲವು ಸಂಸ್ಥೆಗಳ ವತಿಯಿಂದ ಸಿದ್ಧಗಂಗಾ ವಿದ್ಯಾಸಂಸ್ಥೆ ಇರ್ಬೋದು, ಹಾಗೆಯೇ ಶ್ರೀದೇವಿ ವಿದ್ಯಾಸಂಸ್ಥೆಯ ಸಾಧನೆಗಳು, ವೈದ್ಯಕೀಯ ಕಾಲೇಜಿನ ವಿದ್ಯಾರ್ಥಿಗಳಿಂದ ಕೆಲವು ಮಾಡೆಲ್ಗಳನ್ನು ಕೂಡ ನಾವು ನೋಡ್ತಾ ಹೋಗ್ತೇವೆ. ಹಾಗೆಯೇ ಶ್ರೀ ಶಿಕ್ಷಣ ತಜ್ಞ HM ಗಂಗಾಧರ ಇವರ ಸ್ಮಾರಕ ಕಲಾ ಗ್ಯಾಲರಿಯನ್ನು ಕೂಡ ನೋಡ್ಕೊಳ್ತಾ ಹೋಗ್ತೇವೆ. ಹಾಗೆಯೇ ಪುಸ್ತಕ ಗ್ಯಾಲರಿಯನ್ನು ಕೂಡ ನೋಡ್ಕೊಳ್ತಾ, ಪುಸ್ತಕ ಪ್ರೇಮಿಗಳು ಅಲ್ಲಿ ಪುಸ್ತಕಗಳನ್ನು ವೀಕ್ಷಣೆ ಮಾಡೋದನ್ನು ಕೂಡ ನೋಡ್ಕೊಳ್ತಾ ಮುಂದೆ ನಾವು ಸಾಗ್ತಾ ಇದ್ದೇವೆ. ಇಲ್ಲಿ ಶ್ರೀದೇವಿ ಕಾಲೇಜು ಮತ್ತು ಸಿದ್ಧಾರ್ಥ ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ಅವರ ಸಾಧನೆಗಳನ್ನು ಇಲ್ಲಿ ಮಾಡಿರೋದನ್ನು ನಾವು ನೋಡ್ತಾ ಹೋಗ್ತೇವೆ. ಇಲ್ಲಿ ಕಲಾಕೃತಿಗಳನ್ನು ಹೇಗೆ ಮಾಡಿದ್ದಾರೆ ಅನ್ನೋದನ್ನು ಇಲ್ಲಿ ಕೃಷಿ ಇಲಾಖೆ ವತಿಯಿಂದ ಮಾಡಿರೋದನ್ನು ಕಾಣ್ಬೋದು. ಇಲ್ಲಿ ಕಣ ಮಾದರಿಯನ್ನು ಕೂಡ ನಾವು ಕಾಣ್ತಾ ಹೋಗ್ಬೋದು. ಕಣ ಸಂಸ್ಕೃತಿಯನ್ನು ಕೂಡ ನಾವಿಲ್ಲಿ ಈ ಭಿತ್ತಿಚಿತ್ರದಲ್ಲಿ ಕಾಣ್ತಾ ಹೋಗ್ಬೋದು. ಹಾಗೆ ಶ್ರೀದೇವಿ ಸಂಶೋಧನಾ ಸಂಸ್ಥೆ ವತಿಯಿಂದ ಮಾಡಿರ್ತಕ್ಕಂತಹ ಮಾಡೆಲ್ಗಳು, ಅವುಗಳನ್ನು ಕೂಡ ನಾವು ಕುತೂಹಲದಿಂದ ನೋಡ್ತಾ ಮುಂದೆ ನಾವು ಸಾಗ್ತಾ ಹೋಗಿದ್ದೇವೆ. ಈಗ ನೀವು ಕಾಣ್ತಾ ಇರ್ತಕ್ಕಂಥದ್ದು ಒಂದು ಸುಧಾ ಕಾರ್ಸ್ ಅಂತಕ್ಕಂಥದ್ದು. ಡ್ರೈವಿಂಗನ್ನು ಕೂಡ ಹೇಗೆ ಮಾಡ್ಬೋದು ಅನ್ನೋದನ್ನು ಅವರು ಪ್ರಾತ್ಯಕ್ಷಿಕೆ ಮೂಲಕ ತೋರಿಸ್ತಾ ಇದ್ದಾರೆ. ಅಲ್ಲಿಂದ ಮುಂದೆ ಹೋದಾಗ ನಮಗೆ ನಂದಿನಿ ಗ್ಯಾಲರಿ ಸಿಗುತ್ತೆ. ಇಡೀ ಕರ್ನಾಟಕಾದ್ಯಂತ ನಂದಿನಿ ಹಾಲನ್ನು ಸರಬರಾಜು ಮಾಡುವಂತಹ ಒಂದು ಸಂಸ್ಥೆಯನ್ನು ದರ್ಶನ ಮಾಡಿಕೊಳ್ತಾ ಮುಂದೆ ನಾವು ಕೈಮಗ್ಗ ಮತ್ತು ಜವಳಿ ವತಿಯಿಂದ ತಯಾರು ಮಾಡುವಂತಹ ಉತ್ಪನ್ನಗಳು ಹಾಗೂ ಮಗ್ಗ ಅಂದ್ರೇನು, ಮಗ್ಗದ ಕೈಗಾರಿಕೆಗಳಿರ್ಬೋದು, ನಾರುನ ಉತ್ಪನ್ನಗಳು, ಇವುಗಳನ್ನು ಪ್ರದರ್ಶನ ಮಾಡುವಂತಹ ಒಂದು ಕೈಮಗ್ಗ ಇಲಾಖೆಯ ವಸ್ತು ಪ್ರದರ್ಶನದ ಮಳಿಗೆಗೆ ನಾವು ಭೇಟಿ ಕೊಟ್ಟು ಮುಂದೆ ಸಿದ್ಧಗಂಗಾ ವಿದ್ಯಾಸಂಸ್ಥೆಯ ವತಿಯಿಂದ ಸಂಶೋಧನಾ ಸಂಸ್ಥೆ ಮತ್ತು ಆಸ್ಪತ್ರೆಗೆ ಭೇಟಿ ನೀಡಿ ಅಲ್ಲಿನ ಕೆಲವು ಮಾಡೆಲ್ಗಳನ್ನು ಕೂಡ ನಾವು ನೋಡ್ತಾ ಹೋಗಿದ್ದೇವೆ. ವಿಜ್ಞಾನ ಕ್ಷೇತ್ರದಲ್ಲಿ ಅಧ್ಯಯನ ಮಾಡುವಂತಹ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಮಾಹಿತಿಯನ್ನು ಈ ಸಂಶೋಧನಾ ಕೇಂದ್ರ ಮಾಡ್ತಾ ಬಂದಿರೋದನ್ನು ನಾವು ನೇರವಾಗಿ ನೋಡ್ತಾ ಇದ್ದೇವೆ. ತಾವೀಗ ಗಮನಿಸ್ತಾ ಇರುವಂಥದ್ದು ಮಾನವನ ರಚನೆ, ಅವನ ಜನನದಿಂದ ಹೇಗೆ ಬೆಳವಣಿಗೆ ಆಗುತ್ತೆ ಅನ್ನೋದನ್ನು ಇಲ್ಲಿ ತೋರಿಸ್ತಾ ಹೋಗ್ತಾರೆ. ಅದನ್ನೆಲ್ಲವನ್ನು ಕೂಡ ನೋಡ್ಕೊಳ್ತಾ ಮುಂದೆ ನಾವು
ಶ್ರೀದೇವಿ ವಿದ್ಯಾಸಂಸ್ಥೆಯ ಮತ್ತು ಸಂಶೋಧನಾ ಆಸ್ಪತ್ರೆಯಿಂದ ಮಾಡಿರುವಂತಹ ಕೇಂದ್ರಕ್ಕೆ ಹೋಗಿದ್ದೇವೆ. ಅಲ್ಲಿ ಹೃದಯಕ್ಕೆ ಸಂಬಂಧವಾಗಿರತಕ್ಕಂತಹ ಪ್ರೊಜೆಕ್ಟರ್ ಮೂಲಕ, ಮಾಡೆಲ್ ಮೂಲಕ ನಮಗೆ ಹೆಚ್ಚು ಮಾಹಿತಿಯನ್ನು ಕೊಡೋದನ್ನು ಕಾಣ್ವಿ. ಇನ್ನು ಮುಂದೆ ಹೋದಾಗ ಅಲ್ಲಿ ಆರ್ಟ್ ಗ್ಯಾಲರಿಯನ್ನು ಕೂಡ ನೋಡ್ತಾ, ಅಲ್ಲಿನ ಪ್ರತಿಮೆಗಳನ್ನು ಮುಟ್ತಾ, ಉತ್ತಮವಾದಂತಹ ಆಕೃತಿಗಳನ್ನು ಮಾಡಿರೋದನ್ನು ನೋಡ್ತಾ ಖುಷಿಪಟ್ಟು, ಮುಂದೆ ನಾವು ಹೋದಾಗ ಅಲ್ಲಿ ಕೆಲವು ಭಿತ್ತಿಚಿತ್ರಗಳು, ಈ ದಸರಾ ಪ್ರಾರಂಭವಾದಂತಹ ಸಂದರ್ಭ, ಹಾಗೆ ತುಮಕೂರು ಜಿಲ್ಲೆಯ ವಿವಿಧ ಫೋಟೋ ಗ್ಯಾಲರಿಗಳನ್ನು ಕೂಡ ನಾವು ಕಣ್ಣಾರೆ ನೋಡ್ತಾ, ಅವರ ಒಂದು ಕಲಾ ಪ್ರತಿಭೆಯನ್ನು ಮನಸಾರೆ ಮೆಚ್ಚುತ್ತಾ ಮುಂದೆ ಹೋಗೋದನ್ನು ನಾನು ಕಾಣ್ತಾ ಹೋಗ್ತೇವೆ. ಅಲ್ಲಿಂದ ನಾವು ಮುಂದೆ ಹೋದ ಸಂದರ್ಭದಲ್ಲಿ ಶಿಕ್ಷಣ ಭೀಷ್ಮ ಎಚ್.ಎಂ. ಗಂಗಾಧರ ಇವರವರ ಕಲಾ ಗ್ಯಾಲರಿಯ ಮುಂದೆ ಕೂತ್ಕೊಳ್ಳೋದಕ್ಕೆ ವಿಶಾಲವಾಗಿರ್ತಕ್ಕಂತಹ ಜಾಗವನ್ನು ಮಾಡಿದ್ದಾರೆ. ಅಲ್ಲಿ ಕೆಲವರು ವಿಶ್ರಾಂತಿ ತಗೊಂಡು ಉಭಯ ಕುಶಲೋಪರಿಗಳನ್ನು ಮಾಡೋದನ್ನು ಕಾಣ್ತಾ ಹೋಗ್ತೇವೆ. ಈ ಸಂದರ್ಭದಲ್ಲಿ ನಮ್ಮ ಊರಿನ ಅಕ್ಕಪಕ್ಕದ ಅನೇಕ ಸ್ನೇಹಿತರು ಕೂಡ ಬಂದಿದ್ದರು. ಅವ್ರನ್ನೂ ಕೂಡ ಎಲ್ಲರನ್ನೂ ಮಾತಾಡಿಸ್ಕೊಳ್ತಾ ಅವ್ರ ಜೊತೆ ಒಂದೊಂದು ಭಾವಚಿತ್ರವನ್ನು ಕೂಡ ತೆಗೆಸ್ಕೊಳ್ಳುವಂತಹ ಅವಕಾಶ ಸಿಕ್ಕಿದ್ದು ಭಾಳ ಸಂತೋಷ ಆಯಿತು. ನಮ್ಮ ಶಾಲೆಯ ವಿವಿಧ ವಿದ್ಯಾರ್ಥಿಗಳು ಕೂಡ ಬಂದಿದ್ದರು. ಅವ್ರ ಜೊತೆಯೂ ಕೂಡ ಭಾವಚಿತ್ರವನ್ನು ತೆಗೆಸಿಕೊಂಡು ಬಹಳ ಖುಷಿಯಿಂದ ಆ ಒಂದು ಕೇಂದ್ರದಲ್ಲಿ ಓಡಾಡೋದನ್ನು ಕಾಣ್ತಾ ಅವರ ಭಾವಚಿತ್ರಗಳನ್ನು ಕೂಡ ತಮ್ಮ ಮುಂದೆ ತೋರಿಸೋದಕ್ಕೆ ಪ್ರಯತ್ನ ಪಡ್ತೇವೆ. ಇನ್ನು ಮುಂದೆ ಹೋದಾಗ ಸಿಗುವಂಥದ್ದು ನಮಗೆ ತುಮಕೂರು ಜಿಲ್ಲೆಯ ಹೆಸರಾಂತ ಸಾಹಿತಿಗಳು, ಕಲಾವಿದರುಗಳು, ಹಿರಿಯ ಪೂಜ್ಯ ಶ್ರೀಗಳವರು, ಎಚ್.ಎಂ. ಗಂಗಾಧರಯ್ಯನವರು, ಹಾಸ್ಯ ನಟ ನರಸಿಂಹರಾಜರವರ ಭಾವಚಿತ್ರಗಳಿಗೆ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸ್ತಾ, ಮುಂದೆ ನಾವು ತರಕಾರಿಗಳಿಂದ, ಹೂವಿನಿಂದ ಹೇಗೆ ಅಲಂಕಾರಿಕ ವಸ್ತುಗಳನ್ನು ತಯಾರು ಮಾಡ್ಬೋದು ಅನ್ನೋದನ್ನು ನಾವು ಕಾಣ್ತಾ ಹೋಗ್ತೇವೆ. ಇಲ್ಲಿ ಗಮನಿಸ್ಬೋದು, ಬಿದಿರಿನಿಂದ ಹೇಗೆ ಅಲಂಕೃತಿಯ ಎಫಿಲ್ ಟವರನ್ನು ನಿರ್ಮಾಣ ಮಾಡಿರೋದನ್ನು ಕೂಡ ಕಾಣ್ತಾ ಹೋಗ್ಬೋದು. ಬಿದಿರಿನ ಉತ್ಪನ್ನಗಳು, ಹಾಗೆ ಬಿದಿರಿನಿಂದ ಹೇಗೆ ಅಲಂಕಾರಿಕ ವಸ್ತುಗಳನ್ನು ಮಾಡಿದ್ದಾರೆ ಅನ್ನೋದನ್ನು ತಮ್ಮ ಮುಂದೆ ತೋರಿಸೋದಕ್ಕೆ ಪ್ರಯತ್ನ ಪಡ್ತೇವೆ. ಮನೆಗಳಲ್ಲೂ ಕೂಡ ಈ ರೀತಿಯ ಅಲಂಕಾರಿಕ ವಸ್ತುಗಳನ್ನು ನಿರ್ಮಾಣ ಮಾಡ್ಕೊಳ್ಬೋದು ಅನ್ನೋದನ್ನು ನಮಗೆ ಇದನ್ನು ನೋಡಿದಾಗ ನಮಗೆ ಅರ್ಥ ಆಗುತ್ತೆ. ಅತ್ಯಂತ ಸರಳವಾಗಿ ಬಿಸಾಕುವಂತಹ ವಸ್ತುಗಳನ್ನೇ ಬಳಸಿ ಹೇಗೆ ಅಲಂಕಾರಿಕ ವಸ್ತುಗಳನ್ನು ತಯಾರು ಮಾಡಿರೋದು ಅನ್ನೋದನ್ನು ನಾವು ಈ ಒಂದು ಗ್ಯಾಲರಿಯಲ್ಲಿ ನೋಡ್ಬೋದು. ಹಾಗೆ ಅದ್ಭುತವಾಗಿರ್ತಕ್ಕಂತಹ ಒಂದು ಮಂಟಪವನ್ನು, ಹೂವಿನ ಮಂಟಪವನ್ನು ನಾವು ಕಾಣ್ತಾ ಹೋಗ್ಬೋದು. ಅದ್ಭುತವಾಗಿತ್ತು. ಅದರ ಮುಂದೆ ನಿಂತ್ಕೊಂಡು ಬಹಳಷ್ಟು ಜನ ತಮ್ಮ ಫೋಟೋ ತೆಗೆಸ್ಕೊಳ್ಳೋದನ್ನು ನೋಡ್ತಾ ಖುಷಿ ಪಡೋದನ್ನು ನಾವು ನೋಡ್ಕೊಳ್ತಾ ಮುಂದೆ ಸಾಗ್ತಾ ಇದ್ದೇವೆ. ತಾವೀಗ ಅದನ್ನು ನೋಡ್ತಾ ಹೋಗ್ಬೋದು, ಎಷ್ಟು ಅದ್ಭುತವಾಗಿದೆ ಮಂಟಪ. ಅಲ್ಲೂ ಕೂಡ ನಮ್ಮ ಸ್ನೇಹಿತರೊಂದಿಗೆ ಭಾವಚಿತ್ರ ತೆಗೆಸ್ಕೊಂಡು ಮುಂದೆ ಸಾಗಿದ್ದೇವೆ. ಈಗ ನಾವು ಹೋಗ್ತಾ ಇರ್ತಕ್ಕಂಥ ಆಹಾರ ಮೇಳ. ಅಲ್ಲಿ ಭೋಜನ ಪ್ರಿಯರಿಗೆ ಸಿಗುವಂತಹ ಆಹಾರ ಪದಾರ್ಥಗಳೆಲ್ಲವನ್ನು ಕೂಡ ತಾನೇ ತಯಾರು ಮಾಡಿ ಕೊಡುವಂಥದ್ದು. ಹಾಗೆಯೇ ಖರೀದಿಗೆ ಸಂಬಂಧಿಸಪಟ್ಟಂತೆ ಬೇರೆ ಬೇರೆ ಜಿಲ್ಲೆಗಳಿಂದ, ತಾಲೂಕುಗಳಿಂದ ಆಗಮಿಸಿರ್ತಕ್ಕಂತಹ ಕರಕುಶಲ ವಸ್ತುಗಳಿರ್ಬೋದು, ಬಟ್ಟೆಗಳಿರ್ಬೋದು, ಅಲಂಕಾರಿಕ ವಸ್ತುಗಳಿರ್ಬೋದು, ಚನ್ನಪಟ್ಟಣದ ಗೊಂಬೆಗಳ ಒಂದು ಪ್ರದರ್ಶನ ಇರ್ಬೋದು. ಹೀಗೆ ವಿವಿಧ ಸ್ವಸಹಾಯ ಸಂಘಗಳು, ನಮ್ಮ ಕುರಂಕೋಟೆಯ ಪಂಚಾಯಿತಿ ವತಿಯಿಂದ ಮಾಡಿರ್ತಕ್ಕಂತಹ ಒಂದು ಬಟ್ಟೆಯ ಪ್ರದರ್ಶನ, ಇವೆಲ್ಲವನ್ನು ಕೂಡ ನೋಡ್ತಾ ಅದ್ಭುತವಾದಂತಹ ಈ ಒಂದು ಮೇಳದವನ್ನು ನೋಡ್ಕೊಳ್ತಾ ನಾವು ಮತ್ತೆ ಆಹಾರದ ಮೇಳದ ಕಡೆ ಹೋಗ್ತೇವೆ. ಅಲ್ಲಿ ಇಷ್ಟವಾಗಿರ್ತಕ್ಕಂತಹ ಪಾನಿಪುರಿ ಇರ್ಬೋದು, ಬೇಲ್ಪುರಿ, ರೋಸ್ಟರ್ ಇವೆಲ್ಲವನ್ನು ತೆಗೆದುಕೊಂಡು ತಿಂದ್ಕೊಳ್ತಾ ಮುಂದೆ ಸಾಗಿದಾಗ ಅಲ್ಲಿಗೆ ಸಂಜೆ ಆಗುತ್ತೆ. ಮರುದಿನ ನಾವು ಬರೋಣ ಅಂತ ಹೇಳಿ ಹೋಗ್ತೇವೆ. ಮರುದಿನ ಬೆಳಗ್ಗೆ ನಾವು 2 ಗಂಟೆಗೆ ನಾವು ಹೋದಾಗ ಅಲ್ಲಿ ರಾಮ, ಲಕ್ಷ್ಮಿ ಅನ್ನುವಂತಹ ಆನೆಗಳಲ್ಲಿ ಮೇಲೆ ಕೂರಿಸಿರ್ತಕ್ಕಂತಹ ದೇವಿಯನ್ನು ಭಕ್ತಿಯಿಂದ ಸ್ಮರಿಸ್ತಾ ನೋಡ್ತಾ ಅನೇಕ ತುಮಕೂರಿನ ಸುಮಾರು 50ಕ್ಕೂ ಹೆಚ್ಚಿನ ದೇವರುಗಳನ್ನು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಕರೆಸಿ ಅವುಗಳಿಗೆ ಪೂಜೆ ಸಲ್ಲಿಸ್ತಾ ಅವುಗಳನ್ನು ನೋಡುವಂತಹ ಭಾಗ್ಯ ಸಿಕ್ಕಿದ್ದು ನಮ್ಮೆಲ್ಲರ ಅದೃಷ್ಟ ಅಂತೇಳಿ ಭಾವಿಸ್ತಾ ಅವರೆಲ್ಲರನ್ನೂ ಕೂಡ ಈ ಒಂದು ಜೂನಿಯರ್ ಕಾಲೇಜ್ ಮೈದಾನಕ್ಕೆ ಕರೆತರುವಂಥದ್ದು, ಹಾಗೆ ಆನೆಗಳ ಮೇಲೆ ಕೂರಿಸಿರ್ತಕ್ಕಂತಹ ದೇವಿಯನ್ನು ನೋಡೋದಕ್ಕೆ ಲಕ್ಷಾಂತರ ಜನ ಸೇರಿದ್ದನ್ನು
ಕಣ್ಣು ಮೈ ಮನಸ್ಸು ಭಕ್ತಿಪೂರ್ವಕವಾಗಿ ಪುಳಕಿತಗೊಂಡಿತ್ತು. ಆದರೆ ಸಮಯದ ಅಭಾವದಿಂದ ಮನೆಗೆ ಹೋಗಬೇಕಾಗಿತ್ತು. ಹಾಗಾಗಿ ಕೊನೆಗೆ ದೇವಿಗೆ ಮತ್ತು ಜಿಲ್ಲಾಡಳಿತಕ್ಕೆ ವಂದನೆಗಳನ್ನು ಸಲ್ಲಿಸಿ ನಾವು ಮನೆಗೆ ಹೋಗಿದ್ದೇವೆ. ತಮಗೆ ವಿಡಿಯೋ ಇಷ್ಟವಾದಲ್ಲಿ ತಾವೆಲ್ಲರೂ ಕೂಡ ಸಹಕರಿಸಿ. ಧನ್ಯವಾದಗಳು.